ನಮಸ್ಕಾರ. ಈಗ ಒಂದು ರೇಣುಕಾ ಸ್ವಾಮಿ ಆಯಿತು. ರೇಣುಕಾ ಸ್ವಾಮಿ ಆದಮೇಲೆ ಈಗ ಪ್ರಥಮ್ ಆಯಿತು. ಪ್ರಥಮ್ ಆಯಿತು. ಪ್ರಥಮ್ ಆದಮೇಲೆ ಈಗ ನಟಿ ರಮ್ಯಾ ಹಿಂದ್ಗಡೆ ಈ ದರ್ಶನ್ ಸೋ ಕಾಲ್ಡ್ ಫ್ಯಾನ್ಸ್ ಕಮ್ ಗೂಂಡಾಗಳು ಬಿದ್ದಿದ್ದಾರೆ. ಕರ್ನಾಟಕನ ಏನೋ ಅನ್ಕೊಂಡಿದ್ದೀರ ನೀವೆಲ್ಲ? ಹಳೆ ಬೇವರ್ಸಿಗಳ, ನಿಮಗೆ ನಟಿ ರಮ್ಯಾ ತರ ಆ ಲೆವೆಲ್ಗೆ ಹೋಗೋ ಯೋಗ್ಯತೆ ಅಂತೂ ಇಲ್ಲ. ಪುಡಾರಿಗಳ ಮೊಬೈಲ್ ಸಿಗುತ್ತೆ ಅಂತ ನಾನೇ ನಿಮ್ಮನ್ನು ನೋಡಿಲ್ಲ ಅನ್ಕೊಂಡಿದ್ದೀರಾ? ದರ್ಶನ್ಗೆ ರಿಪೇರಿ ಮಾಡಿದಾಗ ನೀವು ಕಂಟಿನ್ಯೂಸ್ ಆಗಿ 15 ದಿವಸ 20 ದಿವಸ ನೀವುಗಳು ಮೆಸೇಜ್ ಹಾಕಿರೋದು ಎಲ್ಲ ನೋಡಿದೀವಿ. ಅದಾದ್ಮೇಲೆ ನಮ್ಮೆಲ್ಲ ಗಲಾಟೆ ಆದಾಗ ನಾವು ಹೋಗಿ ಹೊಡೆದ್ವಿ ಅಂತ ನಾವು ಗುಂಡಾರಿಸಿದ್ವಿ. ಅದನ್ನು ಅನುಭವ ಇದೆಯಲ್ಲ. ಏನೋ ಬಂದಿರೋ ದೊಡ್ಡ ರೋಗ ನಿಮ್ಗೆ. ನಟಿ ರಮ್ಯಾ ಯಾಕೋ ಮೆಸೇಜ್ ಮಾಡಿದ್ರೆ ಹಳೆ ಬೇವರ್ಸಿಗಳ, ಏನ್ ಸಮಾಜನ ಇದು? ಏನ್ ಸಂಸಾರಸ್ತು ಸಮಾಜನ? ಡೆಮೋಕ್ರೆಟಿಕ್ ಸೆಟಪ್ ಇಲ್ಲ ಗೂಂಡಾಗಳು ಮಾಫಿಯಾಗಳು? ಅವನು ಮಾತ್ರ ಏನೋ ದರ್ಶನ್ ಮಾತ್ರ ಮನುಷ್ಯ, ಇನ್ನು ಬೇರೆಯವರೆಲ್ಲ ಏನೋ ಅವ್ನ್ ಚೇಳಗಳ, ಅವ್ನ್ ಗುಲಾಮ್ರ? ಹಳೆ ಬೇವರ್ಸಿಗಳ. ಕರ್ನಾಟಕದ DGP ಪೊಲೀಸರು ಬದುಕಿದ್ದೀರಾ? ಕರ್ನಾಟಕದಲ್ಲಿ ಬದುಕಿದ್ದೀರಾ? ಇವರುಗಳು ಒಂದು ಏನೋ ಸ್ಟಾರ್ ನಟಿಗೆ ರೇಣುಕಾ ಸ್ವಾಮಿ ತರ ಎತ್ತೀನಿ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಗತಿ ಹಂಗೆ. ನಟಿ ರಮ್ಯಾ ಸೀರೀಸ್ ಆಫ್ ಟ್ವೀಟ್ ಮಾಡಿದ್ದಾರೆ. ಅವರು ಸರಿಯಾಗಿ ಕೊಟ್ಟವ್ರೆ. ನಾವ್ಯಾರು ಬಗ್ಗೆಟ್ಗಳಲ್ಲ, 100% ನಾವ್ಯಾರು ಬಗ್ಗೆಟ್ಗಳಲ್ಲ. ಅವನ ಪ್ರಥಮ್ಗೆ ನೋಡಿದ್ರೆ, ಇವನಿಗೆ ರೇಣುಕಾ ಸ್ವಾಮಿಗೆ ನೋಡಿದ್ರೆ ಕೋಳಿ ಕುರಿ ತರ ಕೊಂದು ಜೈಲ್ಗೆ ಹೋಗಿ ಬಂದು ಈಗ ಅವನ್ ಪ್ರಥಮ್ಗೆ ಡ್ರ್ಯಾಗರ್ ಇಕ್ಕಿ ಈಗ ನಟಿ ರಮ್ಯಾಗೆ ಕರ್ನಾಟಕದ DGP ಸಲೀಂ ಅವರೇ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರೇ, ಯಾರು ಇವರು? ಇವ್ರ ಮೇಲೆ ಗೂಂಡಾ ಆಕ್ಟ್ ಹಾಕ್ಬೇಕು. ಆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಇದೆ. ಯು ಶುಡ್ ಆಡ್ ಅಪ್. ಈ ಪ್ರಥಮ್ ಮೇಲೆ ಈ ರೀತಿ ಥ್ರೆಟ್ನಿಂಗ್ ಮಾಡ್ತಾ ಇರೋದು ಅವ್ನ ಶಿಷ್ಯಂದ್ರು ಡ್ರ್ಯಾಗರ್ ಇಟ್ಟಿರೋದು. ಆಮೇಲೆ ರಮ್ಯಾಗೆ ಕೆಟ್ಟದಾಗಿ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಆಗಿರೋದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಬೇಕು. ಅವನು ದರ್ಶನ್ ಬೇಲನ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ಅಲ್ಲ, ಹೋಗ್ಲಿ ಜೈಲಲ್ಲಿ ಹೋಗಿ ರೌಡಿಸಮ್ ಮಾಡ್ಲಿ. ಹೆಂಗಿರೋ ಅಲ್ಲಿ ಎತ್ತುಬಿಟ್ಟು ಬಳ್ಳಾರಿಗೆ ಬಿಸಾಕಿದ್ರು. ಯಾವ ಮಟ್ಟದ ರೌಡಿಸಮ್ ಲೋಫರ್ಸ್? ಯಾರೋ ನೀವು? ಬೇವರ್ಸಿಗಳ ಯಾರೋ ನೀವು? ವಾಟ್ ಯು ಥಿಂಕ್? ಕರ್ನಾಟಕನ ಏನ್ ಅನ್ಕೊಂಡಿದ್ದೀರಾ? ಏನೋ ಅನ್ಕೊಂಡಿದ್ದೀರಾ? ಏನ್ ಥೈಲ್ಯಾಂಡ್ ಇದು? ಕರ್ನಾಟಕನ ಬೆಂಗಳೂರ ಏನ್ ಥೈಲ್ಯಾಂಡ್ ಇದು? ಯಾರೋ ನೀವು ಮೆಸೇಜ್ ಮಾಡಕ್ಕೆ? ಒಬ್ಬ ನಟಿಗೆ ಬಿಡಲ್ಲ, ಪ್ರಥಮನ್ ಬಿಟ್ಟಿಲ್ಲ, ರೇಣುಕಾ ಸ್ವಾಮಿನ್ ಕೊಲೆ ಮಾಡಿದ್ರು. ಈಗ ನಟಿ ರಮ್ಯಾಗೆ ರೇಣುಕಾ ಸ್ವಾಮಿ ತರ ಕೊಲೆ ಮಾಡ್ತೀವಂತ ಏನೋ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರೇ, ದಿಸ್ ಇಸ್ ಎ ವೆರಿ ವೆರಿ ಸೀರಿಯಸ್ ಅಫೆನ್ಸ್. ಒಬ್ಬ ನಟಿಗೆ ಈ ರೀತಿ ಏನೋ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಓಪನ್ ಆಗಿ ಹಾಕಿದ್ದಾರೆ ಅಂದ್ಮೇಲೆ ಮಾಫಿಯಾಗಳು ಕರ್ನಾಟಕವನ್ನ ರೂಲ್ ಮಾಡಕ್ಕೆ ಬಿಡ್ಬೇಕಾ? ಯಾರೋ ಹಾಕವನೆ, ಏನೋ ಶಿಷ್ಯ ಕೆರದಲ್ಲಿ ಬೀಳ್ತವೆ, ಶಿಷ್ಯ ಕಾಲಲ್ಲಿ ಹಾಕಿರೋದು 12 ಸೈಜು ಶೂ ಚಪ್ಪಲಿ ಶಿಷ್ಯ. ಹಳೆ ಬೇವರ್ಸಿಗಳ ಮನೇಲಿ ಊಟ ಹಾಕ್ತಾರೆ, ತಿಂದುಬಿಟ್ಟು ಬಂದು ಡ್ರಗ್ಗಳು ಮಾರ್ಕೊಂಡು ಡ್ರಗ್ಗಳು ಏರ್ಸ್ಕೊಂಡು ಎಣ್ಣೆ ಹೊಡ್ಕೊಂಡು ಪುಡಾರಿಗಳ ತರ ಓಡಾಡ್ಕೊಂಡು ಕೈಯಲ್ಲಿ ಸಿಕ್ಕರೆ ಡ್ರ್ಯಾಗರ್ ಇಟ್ಕೊಂಡು ಹಳೆ ಬೇವರ್ಸಿಗಳ. ನೀವೆಲ್ಲ ಕ್ರಿಮಿನಲ್ಸ್ ಅಲ್ಲಿ. ಇಂಥ ಕ್ರಿಮಿನಲ್ಸ್ಗೆಲ್ಲ ಯಾವನು ಕೇರ್ ಮಾಡಲ್ಲ. ನನ್ನ ಗಾಡಿಲಿದ್ದಾಗ ಸಿಕ್ಕಿದ್ರೆ ಕತೆನೆ ಬೇರೆ. ನಿಂಬೆ ಹಣ್ಣು ಗೊತ್ತಾ? ನಿಮ್ಮ ಅಪ್ಪನಂಗಿದ್ದೀವಿ ನಾವೂನು. ಹಲ್ಕಟ್ ಲೋಫರ್ಗಳ ಪುಡಾರಿಗಳ ಪೊಲೀಸರ ಕೈಯಲ್ಲಿ ಬಾಂಬೆ ಕಟ್ಟಾಕ್ಸ್ತೀನಿರಲಿ. ಪೊಲೀಸರ ಕೈಯಲ್ಲಿ ಬಾಂಬೆ ಕಟ್ಟು. ಅವನು ಬಾಸ್ ಅಲ್ಲ. ಓಕೆ, ನಿಮ್ಮಂತ ಪುಡಾರಿಗಳನ್ನ ಬೆಳೆಸ್ತಾವನೆ ಅಂತಂದ್ರೆ ಅವನು ದೊಡ್ಡ ಮಾಫಿಯಾ. ಏನೋ ಅಪ್ಪಿ ನಟ ಆಗಿದ್ದಾನೆ, ಅದರ್ವೈಸ್ ಅವನು ಯಾವ ಮಾಫಿಯಾಗ ಏನ್ ಕಮ್ಮಿ ಇಲ್ಲ. ಓಹೋ, ಜಗ್ಗು ಕಮಿಂಗ್, ಐ ಆಮ್ ಕಮಿಂಗ್ ಫಿಲಮ್ ಅಲ್ಲಿ ಅದು. ಇಲ್ಲೇನಾದ್ರು ರೇಣುಕಾ ಸ್ವಾಮಿನ ಮುಟ್ಟಿದ್ದಕ್ಕೆ 5 ತಿಂಗಳು ಜೈಲು. ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ ಹೊಗೆ ಹಾಕೋ ತರನೇ ಐತೆ ಬಿಡ್ರ. ಏನೋ ಟೈಮ್ ಅವನಿಗೂ ಹತ್ರಕ್ಕೆ ಬಂದಂಗ ಐತೆ. ವಾಪಸ್ ಜೈಲಿಗೆ ಕಳ್ಸಂಗಿದ್ದೀರಾ ನೀವೆಲ್ಲ? ನಿಮ್ಮ ಉಚ್ಚಾಟ ನೋಡಿದ್ರೆ 100% ಶಿಷ್ಯ
ಹಳೆ ಬೇವರ್ಸಿಗಳ, ನಿಮ್ಮನ್ನ ಹಳೆ ಬೇವರ್ಸಿಗಳಂತಾನೆ ಕರೆಯೋದು. ಸಮಾಜಘಾತುಕ ಹಳೆ ಬೇವರ್ಸಿಗಳ. ಯಾರೋ ನೀವಲೇ, ಯಾರೋ ಸೌಜನ್ಯ ಒಕ್ಕಲಿಗರು, ರಮ್ಯಾ ಕೂಡ ಒಕ್ಕಲಿಗರು, ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ ಅವನು ಒಕ್ಕಲಿಗರು. ಹಳೆ ಬೇವರ್ಸಿಗಳ